ನಾನು ಇದನ್ನು ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಿದ್ಯಾ? ನಿಮಗೆ ನೋಡೋಕೆ ಆಗ್ತಾ ಇದೆಯಾ? ನಾನು ಇದನ್ನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ? ನೋಡಿದ್ರು ಯಾವ ಪರ್ಸ್ಪೆಕ್ಟಿವ್ ಆಗಿ ನೋಡ್ತಾ ಇದ್ದೀರಾ? ನಮ್ಮೊಳಗಡೆ ನಾವೇ ಇರೋದು, ನಮ್ಮೊಳಗಡೆ ಇರೋದು ನಾವಲ್ಲ. ಹೇಯ್ ಹೆಂಗೆ ಅಂತಂದ್ರೆ, ನಾನು ಈ ಲುಕ್ಕಲ್ಲಿ ಏನಕ್ಕಿದ್ದೀನಿ ಅಂತಂದ್ರೆ, ನೋಡ್ರಿ ಇದೊಂದು ದೊಡ್ಡದಾಗಿದೆ ಜುಟ್ಟು, ಇದು ಚಿಕ್ಕದಾಗಿದೆ ಆಯ್ತಾ, ಚಿಕ್ಕದು ದೊಡ್ಡದು ಆಯ್ತಾ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಸಿಕ್ಕಾಪಟ್ಟೆ ಸ್ಪೆಷಲ್, ಯಾಕಂದ್ರೆ 10 ವರ್ಷ ಆದಮೇಲೆ ಉಪೇಂದ್ರ ಸರ್ ಡೈರೆಕ್ಷನ್ ಟೋಪಿ ಹಾಕಿರೋದು. ಅದೇ ಉಪ್ಪಿ ಸರ್ ಡೈರೆಕ್ಷನ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನಂತೂ. ಬಗ್ ನೋಡೋದಲ್ಲ ನಿನ್ನ ಬಾಯ್ಲಿ ಗಾಡಿ ಹಾಕ್ಬಿಟ್ಟು ಹೇಳ್ತೀನಿ. ಈ ವಿಡಿಯೋ ಸಿಕ್ಕಾಪಟ್ಟೆ ಸ್ಪೆಷಲು, ಫುಲ್ಲು ಹೆವಿ ಎಲ್ಲ. ಇವಾಗ ಒಂದು ಶೋ ಮುಗಿಸ್ಕೊಂಡು ಬರ್ತಾವ್ರೆ. ಸೊ ನೀವು ಎಲ್ಲ ಯಾಕೋ ನಂಗೆ ಒಂಥರ ಕನ್ಫ್ಯೂಷನ್ ಮುಖಗಳು ಕಾಣಿಸ್ತವೆ. ನಾನು ಹೋಗ್ಬಿಟ್ಟು ನಿಜವಾದ ಕ್ಲಾರಿಟಿ, ನಾನೇ ದೊಡ್ಡ ನನ್ನ ಮಗಳು ಕ್ಲಾರಿಟಿ ಏನೋ ಕನ್ಫ್ಯೂಷನ್, ನಾನು ನಿಮಗೂ ಕನ್ಫ್ಯೂಸ್ ಮಾಡಿ ನೋಡೋಣ ಏನಾಯ್ತು. ಇವನು ಹುಚ್ಚ ನನ್ನ ಮಗನು, ಹುಚ್ಚನಾಗ್ಬಿಟ್ಟವನು ಇವನು ಅಂತ ಅನ್ಕೊಬೋದು ನೀವು. ಆದರೆ ನಿಜವಾಗ್ಲೂ ಹೇಳ್ತೀನಿ, 2 ಅವರ್ 12 ನಿಮಿಷ ಡೈರೆಕ್ಟರ್ಸ್ ಕ ಬಾಪ್. 10 ವರ್ಷ ಆದಮೇಲೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್, ನಿಜವಾಗ್ಲೂ ಹೇಳ್ತೀನಿ, ಈ ರಿಯಲ್ ಒಳಗಡೆ ರಿಯಲ್ ತೋರಿಸ್ಬಿಟ್ಟವ್ರೆ. ಆ 2 ಅವರ್ 12 ನಿಮಿಷದಲ್ಲಿ ನೀವೊಂದು 10 ಸತಿ ಸಿನಿಮಾ ನೋಡ್ತೀರಾ, 10 ಸತಿನೂ ಡಿಫ್ರೆಂಟಾಗಿ ಯೋಚನೆ ಔಟ್ಕಮ್ ಬರುತ್ತೆ ನಿಮಗೆ. ಕ್ಲೈಮ್ಯಾಕ್ಸ್ ಒಂದೇ, ಅಲ್ಲಿ ತೋರಿಸಿರೋದು ಒಂದೇ, ಆದರೆ ನಾವು ಯೋಚನೆ ಮಾಡೋ ಶಕ್ತಿ 10 ಸತಿನೂ ಡಿಫ್ರೆಂಟಾಗಿ ಚೇಂಜ್ ಆಗಿಬಿಡುತ್ತೆ. ಸಿನಿಮಾ ನಾರ್ಮಲ್ ಒಂದು ಸ್ಟೋರಿ ಲೈನ್, ನಮ್ಮೊಳಗಡೆ ನಾವೇ ಇರೋದು, ನಮ್ಮೊಳಗಡೆ ಇರೋದು ನಾವಲ್ಲ. ಹೇಯ್ ಹೆಂಗೆ ಅಂತಂದರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಪ್ರಪಂಚ ಬೇರೆ, ನಾವು ಅದನ್ನ ಆಚೆ ಕಡೆ ಪ್ರಪಂಚಕ್ಕೆ ತೋರಿಸ್ಕೊಂಡು ಪೋರ್ಟ್ರೇ ಮಾಡೋದು ಬೇರೆ. ಎಷ್ಟೋ ವಿಷಯಗಳು ಬರೀ ಇದ್ರಲ್ಲಿ ನೋಡ್ರಿ, ಬರೀ ಇದರಲ್ಲಿ ಬರೀ ಇಷ್ಟರಲ್ಲೇ ಈ ನಡೀತಾ ಇರೋದು ಏನೇನು ಸಮಾಜದಲ್ಲಿ ಹೆಂಗೆ ನಡೀತೈತೆ, ಏನೇನು ಆಗ್ತೈತೆ ಎಲ್ಲನೂ ಬರೀ ನೋಡ್ರೆ ಇಷ್ಟರಲ್ಲೇ ತೋರಿಸ್ಬಿಟ್ಟವ್ರು. ಆ್ಯಂಡ್ ನೋ ಬಡಿ ಎಕ್ಸೆಪ್ಟ್ ಉಪೇಂದ್ರ ಸರ್ ಕ್ಯಾನ್ ಡೂ ದಿಸ್. ಹ್ಯಾಟ್ಸ್ ಆಫ್ ನಿಜವಾಗೂ. ಆ್ಯಂಡ್ ನಾನು ಏನಕ್ಕೆ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವಿಷಯನ ಹೆಂಗೆ ಬೇಕೋ ತೋರಿಸ್ಬೋದು ಆಯಿತಾ, ಹೆಂಗೆ ಬೇಕೋ. ಸೊ ನಾನು ಇದನ್ನೇ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ತೋರಿಸ್ಬೋದು, ಯಾರು ಬೇಕಾದ್ರೂ ತೋರಿಸ್ಬೋದು. ಆದರೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಿದ್ಯಾ? ನಿಮಗೆ ನೋಡೋಕೆ ಆಗ್ತಾ ಇದೆಯಾ? ನಾನು ಇದನ್ನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ? ನೋಡಿದ್ರು ಯಾವ ಪರ್ಸ್ಪೆಕ್ಟಿವ್ ಆಗಿ ನೋಡ್ತಾ ಇದ್ದೀರಾ, ಏನನ್ನು ಅರ್ಥ ಮಾಡ್ಕೊತಾ ಇದ್ದೀರಾ? ದಿಸ್ ನೋಬಡಿ ಕ್ಯಾನ್ ಡೂ ಎಕ್ಸೆಪ್ಟ್ ಉಪೇಂದ್ರ ಸರ್. VFX ಅಲ್ಲ ನಾ ಬಾ ಸಖತ್ ಹ್ಯೂಮಂಗಸ್ ಫಿಲಮ್, ಹೇಳ್ತೀನಿ. ನಾನು ಈ ಲುಕ್ಕಲ್ಲಿ ಏನಕ್ಕಿದ್ದೀನಿ ಅಂತಂದರೆ, ನೋಡ್ರಿ ಇದೊಂದು ದೊಡ್ಡದಾಗಿದೆ ಜುಟ್ಟು, ಇದು ಚಿಕ್ಕದಾಗಿದೆ ಆಯಿತಾ, ಚಿಕ್ಕದು ದೊಡ್ಡದು ಆಯಿತಾ. ಅವನದು ತುಂಬ ದೊಡ್ಡದು ಅಂತ ಸಾಂಗ್ ಇದೆಯಲ್ಲ, ದೇವರನ್ನ ಅದಕ್ಕೆಲ್ಲ ಹೇಳ್ತಾ ಇರೋದು. ಈಕ್ವಾಲಿಟಿ ಅನ್ನೋದು, ಸಮಾನತೆ ಅನ್ನೋದು ಸಮಾಜದಲ್ಲಿ ಇಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಅಂತಂದರೆ, ಸೊ ಅದನ್ನು ನಾನು ಇಲ್ಲಿ ನಿದರ್ಶನವಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಬೇಕು ಅಂತ ಹಾಕೊಂಡಿದ್ದೀನಿ. ಇನ್ನೂ ಸಾಕಷ್ಟಿದೆ ಸಿನಿಮಾಲಿ. ಈ ವಿಡಿಯೋನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಿವ್ಯೂ ಅಲ್ಲ. ನನ್ಗೆ ಹೆಂಗೆ ಅನ್ಸ್ಬಿಟ್ಟಿದೆ ಅಂತಂದರೆ, ಸಿನಿಮಾ ನೋಡಿದಾದ್ಮೇಲೆ ಅದ್ರಲ್ಲಿ ಹೇಳ್ತಾರೆ ಫೋಕಸ್ ಅಂತ. ಅದು ಏನು ಸಿಗ್ತಾ ಇದೆ, ಅದನ್ನೇನು ಫೋಕಸ್ ಮಾಡಬೇಕು, ಅದನ್ನೇ ನಂಗೆ ಒಂಥರ ಟ್ರಾನ್ಸ್ಗೆ ಹೋಗ್ಬಿಟ್ಟಿದ್ದೀನಿ, ಉಪ್ಪಿ ಸರ್ ಟ್ರಾನ್ಸ್ಗೆ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಆ ಥರ ಟ್ರಾನ್ಸ್ಗೆ ತರ್ತಕ್ಕಂಥ ಒಂದು ಅಷ್ಟು ಕೆಪಾಸಿಟಿ, ಆ ಶಕ್ತಿ ಉಪ್ಪಿ ಸರ್ ಡೈರೆಕ್ಷನ್ಗೆ ಇರೋದು. ಆ್ಯಂಡ್ ಹೇಳೋ ಪ್ರತಿಯೊಂದು ಮಾತಿದೆಯಲ್ಲ, ಅದರಲ್ಲಿ ಎಷ್ಟೊಂದು ಸಿಂಬಲೈಸ್ಡಾಗಿ ತೋರಿಸಿದ್ದಾರೆ. ಅದನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ತಿರೋ, ನಾನು ಅರ್ಥ ಮಾಡ್ಕೊಂಡಾಗ ನೀವು ಅರ್ಥ ಮಾಡ್ಕೊಳಲ್ಲ ಆಯಿತಾ. ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಇದೇ ವಿಡಿಯೋ ನೋಡ್ತಾ ಇರ್ತಾನೊಬ್ಬ, ನೀವು ಅರ್ಥ ಮಾಡ್ಕೊಂಡಿದ್ದು ಅವನು ಅರ್ಥ ಮಾಡ್ಕೊಂಡಿರಲ್ಲ. ಹಿಂಗೆ ನಮ್ಮ ಯೋಚನೆ ಪ್ರಕಾರ ನಾವು ಏನೇನೋ ಅರ್ಥ ಮಾಡ್ಕೊತೀವಿ ಆಯಿತಾ. ಏನೋ ಒಂದು ಒಳ್ಳೆ ವಿಷಯಗಳನ್ನ ನಾವು ತಲೆಯಲ್ಲಿ ಇಕ್ಕೊಬೇಕು ಅಂದ್ಕೊತೀವಿ, ಆದರೆ ಆಚೆ ಕಡೆ ನಾವು ಕೆಟ್ಟವರಾಗಿ ಪೋರ್ಟ್ರೇ ಮಾಡ್ತಾ ಇರ್ತೀವಿ. ಅಥವಾ ಒಬ್ಬರ ಕಣ್ಣಿಗೆ ಒಳ್ಳೆಯವರಾಗಿದ್ರೆ ಇನ್ನೊಬ್ಬರ ಕಣ್ಣಿಗೆ ಕೆಟ್ಟವರಾಗಿ ತೋರಿಸ್ತಾ ಇರ್ತೀವಿ. ಇದೆಲ್ಲ ಸಿಕ್ಕಾಬಿಡಬೇಕಂದ್ರೆ ನಾನು ನಿಮ್ಗೆ ಏನೂ ಹೇಳಲ್ಲ, ಇಷ್ಟೊತ್ತು ಹೇಳಿದ್ದೀನಿ ನಿಜ, ಆದರೆ ಇನ್ನು ಮುಂದೆ ಏನೂ ಹೇಳಲ್ಲ. ಯಾಕೆ ಅಂತಂದರೆ, ನೀವು ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡಬೇಕು. ಸಿನಿಮಾ ನೋಡಿ ನಾನು ಹೆಂಗೆ ಕನ್ಫ್ಯೂಸ್ ಆಗಿದ್ದೀನೋ ನೀವು ಹಂಗೆ ಕನ್ಫ್ಯೂಸ್ ಆಗಬೇಕು. ಕನ್ಫ್ಯೂಷನ್ ಇದ್ರೇ ಆ ಕ್ಲಾರಿಟಿ ಅನ್ನೋದು ಹುಡ್ಕಕ್ಕೆ ನಾವು ಆಗೋದು. ನಮ್ಮ ಕನ್ಫ್ಯೂಷನೇ ಇಲ್ಲ ಅಂತಂದರೆ, ಬೆಲ್ಲ ಬಿಡೋ ಏನೋ ಅಂತ ಅಂದ್ಬಿಟ್ರೆ ನಾವು ಕ್ಲಾರಿಟಿನ ಹುಡ್ಕಕ್ಕೆ ಹೋಗಲ್ಲ. ಕ್ಲಾರಿಟಿ ಹುಡುಕ್ಬೇಕಾಗಿದೆ ನಾವು. ಸೊ ಕ್ಲಾರಿಟಿ ಹುಡುಕ್ಬೇಕು ಅಂತಂದರೆ ನಾವು ಈ ಕನ್ಫ್ಯೂಷನ್ಗೆ ಹೋಗಬೇಕು ಅಂದರೆ ನಾವು UI ಮೂವಿಗೆ ಹೋಗಬೇಕು. ಯು ಆ್ಯಂಡ್ ಐ ಆಲ್ರೆಡಿ ವೆಂಟ್, ಅಗೇನ್ ಐ ವಿಲ್ ಗೋ. ಓಕೆ, ಯು ಆ್ಯಂಡ್ ಐ ಟುಗೆದರ್ ವಿಲ್ ಗೋ ಟು UI. ಓಕೆ, ವಾಟ್ ಯು ಸೇ? ಹೋಗಿ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ ಒಂದು ಟ್ರಾನ್ಸಲ್ಲಿ ಹೋಗಿ, ಉಪೇಂದ್ರ ಸರ್ ಟ್ರಾನ್ಸಲ್ಲಿ ಹೋಗಿ ಒಂದು ಹೊಸ ಪ್ರಪಂಚನ ನೋಡಿಕೊಂಡು, ಇರೋ ರಿಯಾಲಿಟಿನ ರಿಯಲ್ ಒಳಗಡೆ ಇರೋ ರಿಯಾಲಿಟಿನ ನೋಡಿಕೊಂಡು. ಸೊ ಇದು ಎಂಟರ್ಟೈನ್ಮೆಂಟ್ ಅಂತಲ್ಲ, ಎಂಟರ್ಟೈನ್ಮೆಂಟ್ ಎಲ್ಲದಕ್ಕಿಂತ ಔಟ್ಸ್ಟ್ಯಾಂಡಿಂಗ್ ಇದು. ರಿಯಲ್ ಒಳಗಡೆ ಇರೋರನ್ನ ನೋಡ್ಕೊಂಡು ಆಯಿತಾ,
ನಾವು ಕನ್ಫ್ಯೂಷನ್ಗೆ ಹೋಗಿ ಕ್ಲಾರಿಟಿ ಹುಡ್ಕಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಓಕೆ ಉಪಿ ಸರ್, ಥ್ಯಾಂಕ್ಸ್ ಫಾರ್ ಕನ್ಫ್ಯೂಸಿಂಗ್ ಆ್ಯಂಡ್ ಎಷ್ಟೊಂದು ಕ್ಲಾರಿಟಿ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ನಮ್ಮನ್ನು ಹೀಗೆ ಕನ್ಫ್ಯೂಸ್ ಮಾಡ್ತಾಯಿರಿ, ಎಂಟರ್ಟೈನ್ ಮಾಡ್ತಾಯಿರಿ ಆಯಿತಾ. ನಾವು ಕ್ಲಾರಿಟಿ ಹುಡ್ಕೋದ್ರಲ್ಲೇ ಇರ್ತೀವಿ. ಆ್ಯಂಡ್ ನಿಜವಾಗ್ಲೂ ಏನೇನೋ ಎಷ್ಟೆಷ್ಟೋ ಓದೋದು ಬೇಕಾಗಿಲ್ಲ, ನಿಮ್ಮ ಸಿನಿಮಾ ನೋಡ್ಬಿಟ್ರೆ ಸಾಕು ಎಷ್ಟೋ ವಿಷಯಗಳು ತಿಳ್ಕೊಳೋದಕ್ಕೆ. ನಿಜವಾಗ್ ಸಿಕ್ಕಾಬಡೆ ಇಷ್ಟ ಆಯಿತು ನನಗಂತೂ ಸಿನಿಮಾ. ಒಂದು ನಿನ್ನ ಸ್ಟೋರಿ ಏನಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಏನು ನೋಡಿದೆ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ಏನೋ ಸಿಗ್ತಾ ನಿಮಗೆ ನಂಗೆ ಸಿಕ್ಕಿದೆ. ಏನು ಸಿಕ್ಕಿದೆ ನಿಮಗೂ ಸಿಗಬೇಕು ಅಂತಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇದು ರಿವ್ಯೂ ಅಲ್ಲ, ದೇವರಾಣೆ ನನಗನ್ಸಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಹಾಕೊಂಡು ನಾವನೇನೋ ಈ ರಿವ್ಯೂ ಕರೆಕ್ಟಾಗಿ ಕೊಡೋಕ್ಕೆ ಬರೋಲ್ಲ. ದೇವರಾಣೆಗೂ ನಾನು ರಿವ್ಯೂ ಕೊಡ್ತಾ ಇಲ್ಲ ಗುರು, ನಾನು ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನಿಮಗೆ ಏನು ಸಿನಿಮಾ ಅಂತ ಗೊತ್ತಾಗಬೇಕು ಅಂತಂದರೆ ಹೋಗಿ ಫಿಲಮ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಆಯಿತಾ. ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ, ಯಾವುದೇ ಕಾರಣಕ್ಕೂ ಪೈರಸಿ ಮಾಡಬೇಡಿ. ಓಕೆ. ಆ್ಯಂಡ್ ಒನ್ಸ್ ಅಗೇನ್ ಎಂಟೈರ್ UIA ಟೀಮ್ಗೆ ಥ್ಯಾಂಕ್ ಯು ಸರ್. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಜೊತೆ ಎಲ್ರಿಗೂ ಸಿಗ್ತೀನಿ. ಸೊ ಅದುವರೆಗೂ ಆಯಿತಾ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್, ಸಿ ಯು ಸೂನ್, ಬಾಯ್.